ಮೂರು ಜನ್ಮದಲ್ಲಿ ತಪಸ್ಸು ಮಾಡಿದೆಲ್ಲ ಗಳಿಸಿತು, ಮುಕ್ತಿಗೆ ಯೋಗ್ಯಳಾದ ದೇವಕಿ ಎಂದ. ಕೃಷ್ಣ ಪರಮಾತ್ಮ ವಸುದೇವ ದೇವಕಿಯರಿಗೆ ಅಂತ ಇದ್ದಾನೆ, ನೀವು ಒಂದು ಜನ್ಮದಲ್ಲಿ ಮಾಡಿದ ತಪಸ್ಸಿಗೆ ಫಲವಾಗಿ ನಾನು 3 ಬಾರಿ ನಿಮಗೆ ಮಗನಾಗಿ ಬಂದಿದ್ದೇನೆ ಅಂತಾನೆ ಭಗವಂತ. ಈ ಜನ್ಮದ ನಂತರ ನಿಮಗೆ ಉತ್ತಮವಾದ ಮೋಕ್ಷ ಫಲ ಇದೆ. ಆದರೆ ಕೃಷ್ಣನ್ ನೋಡಿ ಹೆದರಿದ್ದಾಳೆ. ಕೃಷ್ಣನ್ ನೋಡಿ ದೇವಕಿ ಹೇಳ್ತಾ ಇದ್ದಾಳೆ, ಮಂದಿಯ ಬಳಗ ಎನ್ನ ಕಂದನೆಂದು ತಿಳಿಸಬೇಡ, ಅಂದು ಮಾಡಿ ಸೆಂದು ರಂಗಗೆ ಬೇಡಿಕೊಂಡಳು. ದೇವಕಿ ದೇವಿ ಹೇಳ್ತಾ ಇದ್ದಾಳೆ, ನೀನು ನನ್ನ ಮಗ ಅಂತ ಯಾರಿಗೂ ಹೇಳಲಿಕ್ಕೆ ಹೋಗಬೇಡ ಅಂತಾಳೆ. ಯಾಕಂದರೆ ಕಂಸಂದೇ ಭಯ. 6 ಮಕ್ಕಳನ್ನು ಹಾಸು ಕಲ್ಲಿಗೆ ಹಾಕಿ ಕೊಂದಿದ್ದಾನೆ. ಮಾತೆ ಸ್ತೋತ್ರವನ್ನೇ ಕೇಳಿ ದೇವಪ್ರೀತನಾಗಿ ನುಡಿದ, ಸೋದರನ ಭಯವು ನಿನಗೆ ಬೇಡವೆಂದನು. ಅಮ್ಮ, ನೀ ಯಾಕೆ ಯೋಚನೆ ಮಾಡ್ತೀಯ? ಇನ್ಮೇಲೆ ನಿನಗೆ ಕಂಸನ ಭಯ ಇಲ್ಲ. ಎಲ್ಲ ಸಜ್ಜನರ ಭಯವನ್ನು ಪರಿಹಾರ ಮಾಡಲಿಕ್ಕೆ ನಾನು ಅವತಾರ ಮಾಡಿದ್ದೇನೆ. ನಿನಗೆ ಮಾತ್ರ ಕಂಸನಿಂದ ರಕ್ಷಣೆ ಅಲ್ಲ, ಇಡೀ ಜಗತ್ತಿಗೆ ರಕ್ಷಣೆ ಕೊಡಲಿಕ್ಕೆ ನಾನು ಬಂದಿದ್ದೇನೆ. ನಾನು ಜಗದ್ರಕ್ಷಕ ಅಂತ ತೋರಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ, ಕೃಷ್ಣ ಹುಟ್ಟಿದ ಸಂದರ್ಭದಲ್ಲಿ ಅವರ ತಂದೆ ವಸುದೇವ ಏನು ಮಾಡಿದ ಅಂದರೆ, ಪುತ್ರ ಹುಟ್ಟಿದಾನು ಎಂದು ಅರ್ತಿಯಿಂದ ವಸುದೇವ 10,000 ಗೋವುಗಳ ಸಂಕಲ್ಪ ಮಾಡಿದ. 10,000 ಗೋದಾನ ಮಾಡ್ತಾ ಇದ್ದಾನಂತ. ನಿಜವಾಗಿಯೂ ಅವನಿದ್ದದ್ದೇ ಜೈಲಲ್ಲಿ. ದಾನ ಎಲ್ಲಿ ಮಾಡ್ದ? ಭಾಗವತ ಏನು ಹೇಳುತ್ತೆ ಅದನ್ನೇ ಕನ್ನಡೀಕರಿಸಿ ದಾಸರಂತಾರೆ, ಸಂಕಲ್ಪ ಮಾಡಿದ. ಸಂಕಲ್ಪ ಮಾಡಬೇಕಂತ. ಇದರೊಳಗೆ ನಮಗೊಂದು ಸಂದೇಶವನ್ನು ಭಾಗವತ ಮತ್ತು ಭಾಗವತರಾದ ವಾದಿರಾಜರು ಕೊಡ್ತಾರೆ. ಯಾವಾಗಲೂ ಸತ್ಕರ್ಮ ಸಂಕಲ್ಪ ಮಾಡಿದ್ರೂ ಸಾಕು, ಅದಕ್ಕೊಂಚೂರು ಪುಣ್ಯ ಇದೆಯಂತೆ. ಇವತ್ತು ಕೃಷ್ಣಾಷ್ಟಮಿ, ಕೃಷ್ಣನ ಮಂದಿರಕ್ಕೆ ಹೋಗೋಣ, ಕೃಷ್ಣನ ನೋಡೋಣ, ಉತ್ಸವದಲ್ಲಿ ಭಾಗವಹಿಸೋಣ ಅಂತ ಅಂದ್ಕೊಂಡ್ರೂ ಸಾಕಂತೆ. ಅಂದ್ಕೊಂಡವ್ರಿಗೆಲ್ಲ ಕೃಷ್ಣ ತನ್ನ ಬಳಿಗೆ ಕರೆಸ್ಕೊಳ್ಳಲ್ಲ. ನೀವು ಅಂದ್ಕೊಂಡದ್ದೆಲ್ಲ ಆಗಲ್ಲ, ಅವನು ಅಂದ್ಕೊಂಡದ್ದು ಮಾತ್ರ ಆಗತ್ತೆ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಹಾಗೆ ನಡಿಬೇಕಾದ್ರೆ ನಿಮ್ಮ ಚಿತ್ತಕ್ಕೆ ಬಂದದ್ದು ದೇವರ ಮನಸ್ಸಿಗೂ ಬಂದಿದ್ದರೆ ಮಾತ್ರ ಅವನ ದರ್ಶನ, ಅವನ ಹತ್ತಿರ ಬರುವಂಥದ್ದು, ಅವನ ಉತ್ಸವದಲ್ಲಿ ಭಾಗವಹಿಸುವಂಥದ್ದು, ಅವನ ಕಥೆಯನ್ನು ಶ್ರದ್ಧೆಯಿಂದ ಕೇಳುವ ಬುದ್ಧಿ ಆತ ಕೊಟ್ಟರೆ ಉಂಟು, ಇಲ್ಲದೆ ಇದ್ದರೆ ಇಲ್ಲ. ಹಾಗಾಗಿ ಯಾವಾಗಲೂ ಒಳ್ಳೊಳ್ಳೆ ಸಂಕಲ್ಪ ಮಾಡಬೇಕಂತ. ನಮಗೆ ಸಂಕಲ್ಪಕ್ಕೆ ಬರ, ಅಂದ್ಕೊಂಡ್ರೆ ಎಲ್ಲಿ ಮಾಡಬೇಕಾಗತ್ತೋ ಅಂತ ಒಳ್ಳೆಯದು ಅಂದ್ಕೊಳ್ಳೋದೇ ಇಲ್ಲ. ಕೆಟ್ಟದ್ದು ಅಂದ್ಕೊಳ್ಳದೇ ಇದ್ದರೂ ಆಗ್ತಾ ಇರುತ್ತೆ, ಆದರೆ ಒಳ್ಳೆಯದು ಅಂದ್ಕೊಂಡ್ರೂ ಆಗಲ್ಲ. ಜೀವನದಲ್ಲಿ 100 ಒಳ್ಳೆಯದನ್ನು ಅಂದ್ಕೊಂಡ್ರೆ ಒಂದು 4 ಒಳ್ಳೆಯದು ಮಾಡಿಸಿದ್ರೂ ಅದರ ಪುಣ್ಯ ಜನ್ಮ ಜನ್ಮಾಂತರಕ್ಕೆ ನಮಗೆ ಬೆನ್ಗಾವಲಾಗಿ ಬರುವಂಥದ್ದು. ಹೀಗಾಗಿ ಅವನು ಸಂಕಲ್ಪ ಮಾಡಿದ್ದಾನೆ. ಇದರ ತಾತ್ಪರ್ಯ ಇಷ್ಟೇ, ಎಷ್ಟೋ ಜನಕ್ಕೆ ಮಕ್ಕಳೇ ಆಗೋಲ್ಲ, ಏನೇನು ಮಾಡಿದ್ರೂ ಆಗೋಲ್ಲ. ಏನೆಲ್ಲ ವೈದ್ಯಕೀಯ ವ್ಯವಸ್ಥೆ ಇದ್ದರೂ ಕೂಡ ಹಣೆಯಲ್ಲಿ ಬರೀಲಿಲ್ಲ ಅಂತಾದರೆ ಆಗೋಲ್ಲ. ಆದವ್ರಿಗೆಲ್ಲ ಅವರೇನು ಬೊಂಬೆ ಮಾಡಿ ಹೊಟ್ಟೆಯಲ್ಲಿಟ್ಕೊಂಡು ಹೊರಗೆ ತಂದದ್ದಲ್ಲ. ತುಂಬ ಜನ್ಮಗಳ ಪುಣ್ಯ ಇದ್ದವರಿಗೆ ಮಾತ್ರ ಜಾಯತೆ ಮಾನವೋದರೆ, ಮನುಷ್ಯನ ಉದರದಲ್ಲಿ ಮತ್ತೊಂದು ಜೀವ ಬರಬೇಕಂದ್ರೆ ತುಂಬ ಜನ್ಮದ ಪುಣ್ಯ ಬೇಕಂತೆ. ಹಾಗಾಗಿ ನಾವು ಬಯಸದಿದ್ದರೂ ಕೂಡ ಉತ್ತಮರಾದ ಮಕ್ಕಳು, ಒಳ್ಳೆ ಮಕ್ಕಳಂದರೆ ಸಾಕು. ಒಂದು ಮಗು ಆಯಿತು ಅಂದರೆ ಕೊಟ್ಟ ದೇವನಿಗೆ ನಾವು ಏನಾದರೂ ಕೊಡಬೇಕಲ್ಲ. ಕೊಟ್ಟ ದೇವರಿಗೆ ನಾವೇನು ಕೊಡೋದು? ದೇವರಿಗೆ ಏನು ಕೊಟ್ಟರೆ ಈಕ್ವಲ್ ಆಗತ್ರಿ.
ಏನು ಕೊಡಬೇಡಿ, ದೇವರಿಗೆ ಗೋವು ಕೊಡಿ ಅಂತಾರೆ. ದೇವರಿಗೆ ಗೋವು, ಕೃಷ್ಣನಿಗೆ ಗೋವಂದರೆ ಭಾರಿ ಇಷ್ಟ. ಭಗವಂತ ಪ್ರೀತನಾಗೋದು ಗೋವಿನಿಂದ. ಹಿಂದಿನ ಕಾಲದಲ್ಲಿ ಏನು ಮಾಡಿದ್ರೂ ಕೂಡ ಅದಕ್ಕೆ ದಕ್ಷಿಣೆ, ಅದಕ್ಕೆ ಪ್ರತ್ಯಾಮ್ನಾಯವಾಗಿ ಗೋವುಗಳನ್ನೇ ಕೊಡ್ತಾ ಇದ್ರಂತೆ. ಹೀಗಾಗಿ ಉತ್ತಮವಾದ ಭಗವಂತನಿಗೆ ಪ್ರಿಯವಾದ ವಸ್ತು ಅಂದರೆ ಗೋವು. ನಮಗೆ ಗೋವು ಕೊಡಲಿಕ್ಕಾಗದಿದ್ರೂ ಬೇಡ, ಗೋವಿನ ಹಾಲನ್ನು ಶಂಖದಲ್ಲಿ ಹಾಕಿ ಭಗವಂತನಿಗೆ ಒಂಚೂರು ಅರ್ಘ್ಯ ಕೊಟ್ಟರೂ ಸಾಕು, ಪುಣ್ಯ ನಮಗೆ ಬಂದುಬಿಡತ್ತೆ. ಅಂತಹ ಉತ್ಕೃಷ್ಟವಾದ ಗೋವನ್ನು, ಸಾವಿರ ಗೋವುಗಳನ್ನು ಕೃಷ್ಣನಿಗಾಗಿ ಕೃಷ್ಣಾರ್ಪಣ ಅಂತ ಇದ್ದಾನೆ. ಆ ಸಂದರ್ಭದಲ್ಲಿ ವಸುದೇವರ ಸ್ತುತಿಯ ಕೇಳಿ ಅಸುರ ಮರ್ದನ ಕೃಷ್ಣ ಶಿಶುರೂಪ ಧರಿಸಿದನ ಕ್ಷಣದಲ್ಲಿ. ವಸುದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಂಥ ಅದ್ಭುತವಾದ ಅಲೌಕಿಕವಾದ ರೂಪವನ್ನು ನೋಡುವ ಕಣ್ಣು ನನಗಿಲ್ಲ. ನೋಡಿ, ಒಂದು ಸೂರ್ಯ ನೆತ್ತಿ ಮೇಲೆ ಬಂದಾಗಲೇ ನೋಡಲಿಕ್ಕಾಗಲ್ಲ, ಕಣ್ಣು ಕತ್ತಲಿಡತ್ತೆ. ಕೋಟಿ ಸೂರ್ಯ ಪ್ರಭೆಯನ್ನು ಧಿಕ್ಕರಿಸುವಂಥದ್ದು ಆ ಭಗವಂತನ ಮುಖದ ಕಾಂತಿ, ಅವನ ಮೈ ಹೊಳಪು, ಆ ದೇಹದಿಂದ ಬರುವಂಥ ಹೊಳಪು ಎಷ್ಟಿದೆ ಅಂದರೆ ನಾವೆಲ್ಲ ಕೇಳ್ತೀವಿ. ದೇವರ ಕೈ ಒಳಗಿರುವ ಒಂದು ಸುದರ್ಶನವೇ ಸುದರ್ಶನ ಮಹಾಜ್ವಾಲ, ಸೂರ್ಯಕೋಟಿ ಸಮಪ್ರಭ. ಕೋಟಿ ಸೂರ್ಯರ ಪ್ರಭೆಯನ್ನು ಧಿಕ್ಕರಿಸುವಂಥದ್ದು ದೇವರ ಕೈ ಒಳಗಿನ ಒಂದು ಆಯುಧ ಆಗೋದಾದರೆ, ಇಡೀ ದೇವರ ಮೈ, ಅವನ ಆಭರಣ, ಕಿರೀಟ, ಕುಂಡಲ, ತ್ವಿಷ ಅಂತಾರೆ. ತ್ವಿಷ ಅಂದರೆ ಬೆಳಕು. ಇಡೀ ದೇವರ ಬೆಳಕು ಅಷ್ಟು ಪ್ರಖರವಾಗಿ ಬರ್ತಾ ಇದೆ. ಇದು ಅಲೌಕಿಕವಾದ ಬೆಳಕು. ಈ ಚರ್ಮ ಕಣ್ಣಿನಿಂದ ದೇವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಉಪಸಂಹಾರ ಮಾಡು, ನಿನ್ನ ಅಲೌಕಿಕವಾದ ಈ ಅದ್ಭುತವಾದ ರೂಪವನ್ನು ನನ್ನ ಕಣ್ಣು ನೋಡಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಅವನ ಪ್ರಾರ್ಥನೆಗೆ ಮೆಚ್ಚಿ ಭಗವಂತ ತತ್ಕ್ಷಣದಲ್ಲಿಯೇ, ಎಲ್ಲಿ ಒಳಗೋಗಿ ತೆರೆಯ ಮರೆಯಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಲಿಲ್ಲ. ಅವರಮ್ಮನ ಮುಂದೆ ಚತುರ್ಭುಜವಾಗಿ ಹೇಗೆ ನಿಂತಿದ್ದ, ಕಿರೀಟ, ಕವಚ, ಕುಂಡಲ, ಪೀತಾಂಬರ, ತುಳಸಿ ಮಾಲ, ವಕ್ಷಸ್ಥಲದಲ್ಲಿ ಶ್ರೀವತ್ಸ, ಕೌಸ್ತುಭ ಏನೆಲ್ಲ ಇತ್ತು ಅದೆಲ್ಲ ಅಲ್ಲೇ ಮಾಯ ಅಂದರೆ ಇಚ್ಛೆಯಿಂದ ತಂದ, ಇಚ್ಛೆಯಿಂದ ಕಳಿಸ್ದ. ಅವನ ತಲೆಯಲ್ಲಿದ್ದ ಕಿರೀಟ ಮಾಯ, ಕೈಯಲ್ಲಿದ್ದ ಆಯುಧ ಮಾಯ, ನಾಲ್ಕೈ ಮಾಯ, ಪುಟ್ಟಾದ ಮುದ್ದಾದ ಮುದ್ದು ಕೃಷ್ಣ, ಮುದ್ದು ಸುರಿಯುವ ಕೃಷ್ಣ ಆ ದೇವಕಿಯ ಮುಂದೆ ಅಂಬೆಗಾಲಿಟ್ಟು ಮಲಗಿಬಿಟ್ಟಿದ್ದಾನೆ. ಬಹಳ ಆಶ್ಚರ್ಯವಾಗ್ತಾ ಇದೆ. ಆ ಸಂದರ್ಭದಲ್ಲಿ ಮಗುವಾಗುವ ಮೊದಲು ಭಗವಂತ ಹೇಳ್ತಾನೆ, ನಾನು ಬರುವಾಗಲೇ ಮಗುವಾಗಿ ಬರಬಹುದಿತ್ತು, ಯಾಕೆ ಬರಲಿಲ್ಲ ಅಂದರೆ 6 ಮಕ್ಕಳನ್ನು ಕಂಸನಿಗೆ ಕೊಟ್ಟಂತೆ ನನ್ನನ್ನು ಕೊಟ್ಟುಬಿಡ್ತಿದ್ದೆ. 6 ಮಕ್ಕಳಂತೆ ನಾನಲ್ಲ, ನನ್ನಂತೆ ಯಾರೂ ಇಲ್ಲ. ನನ್ನಂತೆ ಯಾರು ಹಾಕಿದ್ರೂ ಅದು ಡೂಪ್ಲಿಕೇಟ್, ಒರ್ಜಿನಲ್ ನಾನೊಬ್ಬನೇ. ಎಲ್ಲ ಕೃಷ್ಣ ವೇಷ ಹಾಕ್ಕೊಂಬರ್ತಾರೆ, ಅದೆಲ್ಲ ಡೂಪ್ಲಿಕೇಟೇ ಇಷ್ಟು ಚೆನ್ನಾಗಿರುವಾಗ ಒರ್ಜಿನಲ್ ಕೃಷ್ಣ ಹೇಗಿರಬೇಡ. ಕೃಷ್ಣ ಅಂತಾನೆ, ನನ್ನಂತೆ ಯಾರಿಲ್ಲ, ಯಾರಂತೆ ನಾನಲ್ಲ ಅಂತ ತೋರಿಸ. ಪರಮಾತ್ಮ ಹೇಳ್ತಾ ಇದ್ದಾನೆ, ನನ್ನನ್ನು ಇಲ್ಲೇ ಇಟ್ಕೊಳ್ಬೇಡ, ಕಾಳಿಂದಿಯ ತೀರದಲ್ಲಿ ನಂದಗೋಪನ ಪಳ್ಳಿ ಮಂದಿರದೊಳಗೆ ಇಟ್ಟು ಹೆಣ್ಣು ಮಗಳ ತಂದುಕೋ. ಭಗವಂತ ವಸುದೇವನಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ನಂದಗೋಪ ಅಂತ ಇದ್ದಾನೆ, ಯಮುನಾ ನದಿಯ ಇನ್ನೊಂದು ಬದಿಯಲ್ಲಿದ್ದಾನೆ. ಅವನಿಗೊಂದು ಹೆಣ್ಣು ಕೂಸಾಗಿರುತ್ತೆ. ನನ್ನನ್ನು ಅಲ್ಲಿಟ್ಟು ಆ ಹೆಣ್ಣನ್ನು ನೀ ತಂದುಬಿಡು, ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೇನೆ ಅಂತ ಭಗವಂತ ಹೇಳಿದ್ದೇ ತಡ. ಆ ಮಗುವನ್ನು ಕೈಯಲ್ಲಿ ಹೀಗೆ ಹಿಡ್ಕೊಂಡ. ಅವನ ಕೈಗೆ ಹಾಕಿದ್ದ ಬಂಧನಗಳೆಲ್ಲ ಬಿಡಿಸಿ ಹೋಯ್ತಂತೆ. ಅದನ್ನೇ ಹೇಳ್ತಾರೆ, ದೇವನಾಡಿದ ಮಾತ ಕೇಳಿ ವಸುದೇವ ದೇವನೆತ್ತಿ ನಡೆಯುತ್ತಿರಲು ಬೀಗ ಮುದ್ರೆಗಳು ಸಡಲಿ ದ್ವಾರ ತೆರೆದವು. ಬಂದಿಖಾನೆಯ ಬಾಗಿಲೆಲ್ಲ ತೆಕ್ಕೊಂಡು ಬಿಡ್ತಂತೆ. ಇದರರ್ಥ ದೇವರ ಸ್ಪರ್ಶ ಆದರೆ ಸಾಕು, ದೇವರ ನೋಟ ನೋಡಿದರೆ ಸಾಕು, ದೇವರ ಬಳಿಗೆ ಬಂದರೆ ಸಾಕು, ನಮ್ಮ ಎಲ್ಲ ಬಂಧನಗಳು ಪರಿಹಾರ ಆಗತ್ತೆ. ಏನೆಲ್ಲ ಬಂಧನಗಳಿದೆ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪತ್ರಯಗಳು
ಈ ಕಟ್ಟಿನಿಂದ ಕಟ್ಟಿಗೆ ಒಳಪಟ್ಟಿದ್ದೇವೆ. ಇದೆಲ್ಲ ಬಿಡುಗಡೆ ಆಗಬೇಕಂದ್ರೆ ಒಂದೇ ದಾರಿ, ಭಗವಂತನ ಬಳಿಗೆ ಬರಬೇಕು, ಅವನ ದರ್ಶನ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಹೊರಗೆ ಹೊರಟ್ರೆ ಸಣ್ಣ ಮಳೆ ಬರ್ತಿತ್ತಂತೆ. ನೋಡಿ, ಕೃಷ್ಣಾಷ್ಟಮಿಗೂ ಮಳೆಗೂ ಭಾರಿ ಸಂಬಂಧ. ಕೃಷ್ಣ ಬರುವಾಗ ಮಳೆ ಬಂದೇ ಬರುತ್ತೆ. ಇಲ್ಲಿ ಈಗೂ ಬರ್ತಾ ಇತ್ತು, ಸ್ವಲ್ಪ ಹೊತ್ತು ಬರುತ್ತೆ, ಸ್ವಲ್ಪ ಹೊತ್ತು ಹೋಗುತ್ತೆ. ಕೃಷ್ಣನ ಹೊರಗೆ ಕರ್ಕೊಂಡು ಹೋದರೆ ಹನಿಯ ಮಳೆಗೆ ಶೇಷ ತನ್ನ ಹೆಡೆಯ ಕೊಡೆಯ ಮಾಡಿ, ಹನಿಯ ಮಳೆಗೆ ಶೇಷ ತನ್ನ ಹೆಡೆಯ ಕೊಡೆಯ ಮಾಡಿದ ಯಮುನೆ ಇರ್ಭಾಗವಾಗಿ ದಾರಿ ಕೊಟ್ಟಳು. ಸಣ್ಣ ಮಳೆ ನೀರು ಬೀಳ್ತಾ ಇದ್ದರೆ ಪುಟ್ಟ ಮಗುರಿ ಆಗ್ತಾನೆ ಹುಟ್ಟಿರೋದು, ಏನು ಮಾಡಬೇಕು? ಶೇಷದೇವರು ಓಡೋಡಿ ಬಂದು ತಮ್ಮ 100 ಹೆಡೆಯನ್ನು ದೊಡ್ಡದಾಗಿ ಬಿಚ್ಚಿ ಅವನಿಗೆ ಛತ್ರಿಯಂತೆ ಮಾಡಿದ್ದಾರೆ. ಇದೇನು ಕತೆ? ಶೇಷದೇವರಿಗೇನು ಅರ್ಜೆಂಟು? ಈ ಮಿಡ್ನೈಟಲ್ಲಿ ಅವ್ರು ಯಾಕೆ ಓಡ್ಕೋತಾ ಬಂದರು ಅಂದರೆ, ಭಾಗವತ ವರ್ಣನೆ ಮಾಡುತ್ತೆ, ಶೇಷದೇವರು ಮೊದಲಾದ ಎಲ್ಲ ದೇವತೆಗಳು ಯಸ್ಯ ಪ್ರಭೋ ಸೇವಕಾಹ, ನಾವೆಲ್ಲ ನಿನ್ನ ಸೇವಕರು. ಭಗವಂತನ ರಥ ಹೋದಾಗ ಯಾರಾದರೂ ದೇವರಿಗೆ ಛತ್ರಿ ಹಿಡಿದಿದ್ದರೆ ಅವನು ಬಾಸ ದಾಸ. ದೇವರಿಗೆ ಬಾಸ್ ಅಲ್ಲ, ಅವನು ದೇವರಿಗೆ ದಾಸ್. ಹಾಗೆ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಛತ್ರಿಯಂತೆ ಹೋಗ್ತಾ ಇದ್ದಾನೆ ಅಂದರೆ ಅದು ಆ ಭಗವಂತನ ದಾಸ. ಇದ್ಯಾಕೆ ಈಗ? ಅದೇನೆಂದರೆ, ಈ ಕೃಷ್ಣಾವತಾರದಲ್ಲಿ ಈ ಶೇಷದೇವರನ್ನು ದೇವರು ಅಣ್ಣನ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅಣ್ಣನಾಗಿ ಬಂದ ಬಲರಾಮ ಶೇಷ. ಆ ಶೇಷ ಬಲರಾಮನಿಗೆ ತಮ್ಮನಾದ ಕೃಷ್ಣ ನಿತ್ಯದಲ್ಲಿ ಬೆಳಗಾಗೆದ್ದ ತಕ್ಷಣ ಅಣ್ಣ ಅಂತ ಒಂದು ನಮಸ್ಕಾರ ಮಾಡಿಬಿಡ್ತಿದ್ದ. ದೊಡ್ಡವ್ರಿಗೊಂದು ನಮಸ್ಕಾರ ಮಾಡಬೇಕು ಅಂತ. ಇವೆಲ್ಲ ಹಳೆ ಸಂಪ್ರದಾಯ. ನಾವು ಅಪ್ಪನಿಗೆ ಮಾಡದೇ ಇದ್ದವರು, ಅಮ್ಮನಿಗೆ ಮಾಡದೇ ಇದ್ದವರು, ಗುರುಗಳಿಗೆ ರಾಯರಿಗೆ ಮಾಡದೇ ಇದ್ದವರು, ಕೃಷ್ಣ ಕಂಡಾಗಲೂ ಹೀಗೆ ಅಂದ್ಕೊಂಡು ಹೋಗೋರು, ಯಾವ್ಯಾವುದೋ ದರಿದ್ರ ಸಂಪ್ರದಾಯಗಳನ್ನೆಲ್ಲ ನಾವು ಹಾಕ್ಕೊಂಡಿದ್ದೀವಿ. ನಮ್ಮ ಸನಾತನ ಸಂಪ್ರದಾಯ ಏನಿದೆ ಅದು ಶಾಶ್ವತವಾಗಿರುವಂಥದ್ದು. ಛಿಂದ್ಯಾಂ ಸ್ವಬಾಹುಮಪಿ ಪ್ರತಿಕೂಲ ವೃತ್ತಿಂ. ದೇವರಿಗೇನಾದರೂ ಒಂದು ಕೈ ಎತ್ತಿ ಮುಗಿದ್ರೆ, ಕೆಲವರು ದೇವಸ್ಥಾನಕ್ಕೆ ಹೋಗುವಾಗ ಗಾಡೀಲಿ ಹೊರಟಿರ್ತಾರೆ, ದೇವರ ಅಡ್ಡ ಕಂಡ್ರೆ ಒಂದು ಕೈಯಲ್ಲಿ ಎಕ್ಸ್ಲೇಟ್ರ್ ಕೊಡ್ತಾ ಒಂದು ಕೈಲೇ ಮುಗಿತಿರ್ತಾರೆ. ಒಂದು ಕೈಯಲ್ಲಿ ಮುಗಿದ್ರೆ ಕತ್ತರಿಸಿ ಹಾಕ್ತೀನಿ ಅಂತ. ದೇವರಿಗೆ ಶರಣಾಗತನಾಗಬೇಕು, ಎರಡೂ ಕೈ ಎತ್ತಬೇಕು, ಎರಡೂ ಕೈ ಎತ್ತಿ ಜೋಡಿಸಿ ನೆತ್ತಿಯ ಮೇಲೆ ಇಟ್ಕೊಳ್ಬೇಕಂತೆ. ದೇವರ ರಥ ಹೋಗುವಾಗ, ದೇವರನ್ನು ಕಾಣುವಾಗ ಕೈ ಜೋಡಿಸಿ ದೇವರಿಗೆ ಕೈ ಮುಗಿಬೇಕು. ಹಾಗೆ ಯಾರು ಮುಗಿಯೋಲ್ಲ. ಬಿಟ್ಟವರ ಭವಪಾಶದಲ್ಲಿ ಕಟ್ಟುವನು ಬಹು ಕಠಿಣ ನಿವ ಶಿಷ್ಟೇಷ್ಟನೆಂದು ಅನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವ ಇವನಲ್ಲ ಅಂತ ದಾಸರಾಯರು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಶೇಷದೇವರು ಕೊಡೆಯಾಗಿ ಬಂದು ಭಗವಂತನಿಗೆ ಹೇಳ್ತಾರೆ, ನೀನು ಅಣ್ಣ ಮಾಡಿದರೂ ಅಷ್ಟೇ, ಅಪ್ಪ ಮಾಡಿದರೂ ಅಷ್ಟೇ, ಜಗತ್ತಲ್ಲಿರುವ ಎಲ್ಲ ಜೀವರು, ಎಲ್ಲ ದೇವರು, ಎಲ್ಲರೂ ನಿನ್ನ ದಾಸರು, ನೀನೊಬ್ಬನೇ ಈಶ, ಮಿಕ್ಕವರೆಲ್ಲ ನಿನ್ನ ದಾಸರು ಅನ್ನುವ ಭಾವದಿಂದ ಕೊಡೆಯನ್ನು ಹಿಡಿದು ಹೊರಟಿದ್ದಾನೆ. ಮುಂದೆ ಯಮುನಾದೇವಿ 2 ಭಾಗ ಆಗಿದ್ದಾಳೆ. ಭಾರಿ ಆಶ್ಚರ್ಯ. ಅದೇನೆಂದರೆ, ಯಮುನಾ ನದಿಗೆ ಹೋದಾಗ ಆ ನದಿಯಲ್ಲಿ ಭಾರಿ ಅಲೆ ಬರ್ತಾ ಇತ್ತು. ಹೋಗೋದು ಹೇಗೆ, ದಾಟೋದು ಹೇಗೆ? ಅಂಬಿಗರಿಲ್ಲ, ಇವನು ಮಗು ಹಿಡ್ಕೊಂಡು ಹೋಗ್ಲಿಕ್ಕಾಗೋಲ್ಲ. ನಾವಾಗಿದ್ದರೆ ಮನೆಗೆ ವಾಪಸ್ ತಂದು ನಾಳೆ ಹೋಗೋಣ ಅಂತ ಸುಮ್ಮನೆ ಆಗಿಬಿಡ್ತಿದ್ವಿ. ಅವ ಹಾಗಲ್ಲ, ತಲೆ ಮೇಲೆ ದೇವರನ್ನ ಇಟ್ಕೊಂಡಿದ್ದ, ಒಂದು ಕಾಲು ನದಿ ಒಳಗೆ ಇಟ್ಟೇ ಬಿಟ್ಟ. ಇದರ ಅರ್ಥ ಏನಂದರೆ, ಜೀವನದಲ್ಲಿ ದೇವರು ಧರ್ಮ, ಸತ್ಯ ಧರ್ಮ. ಧರ್ಮ ಅಂದರೆ ಧರ್ಮ, ಸತ್ಯ ಅಂದರೆ ದೇವರು. ಭಾಗವತದಲ್ಲಿ ಸತ್ಯಂ ಪರಂ ಧೀಮಹಿ, ಸತ್ಯ ಅಂದರೆ ದೇವರಿಗೆ ಹೆಸರು. ಸತ್ ಚಿತ್ ಆನಂದ ಇದೇ ಯಾರ್ದು ದೇಹವೋ ಅವನಿಗೆ ಸತ್ಯ ಅಂತ ಕರೀತಾರೆ. ಅಂಥ ದೇವರು ಧರ್ಮವನ್ನು ಜೀವನದಲ್ಲಿ ಹಿಡ್ಕೊಂಡು ಯಾರು ಹೋಗ್ತಾರೆ, ಏನಾದರೂ ದೇವರನ್ನು ಬಿಡೋಲ್ಲ, ಏನಾದರೂ ಧರ್ಮ ಬಿಡೋಲ್ಲ ಅಂತ ಯಾರು ಜೀವನದಲ್ಲಿ ನಡೀತಾರೆ, ಅವರಿಗೆ ಜೀವನದಲ್ಲಿ ಪ್ರಾಬ್ಲಮ್ ತುಂಬ ಬರುತ್ತೆ. ಪ್ರಾಬ್ಲಮ್ ಬಂದೇ ಬರುತ್ತಂತೆ.
ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದರೆ ನೀವು ಹಿಡಿದ ದೇವರು ಧರ್ಮ ಎಷ್ಟು ಸ್ಟ್ರಾಂಗಾಗಿ ಹಿಡಿದಿದ್ದೀರಿ ಅಂತ ದೇವರು ಟೆಸ್ಟ್ ಮಾಡ್ತಾನಂತ. ಎಷ್ಟು ಕಷ್ಟ ಬಂದರೂ ದೇವರು ಧರ್ಮವನ್ನು ಬಿಡದಿದ್ದರೆ ಭಗವಂತನ ಅನುಗ್ರಹ ಆಗುತ್ತೆ. ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಅವರ ಜೀವನದಲ್ಲಿ ಎಷ್ಟು ಕಷ್ಟ ಬಂತು, ಎಷ್ಟು ಕಷ್ಟ ಬಂದರೂ ಅವರು ಬಿಡದೆ ಎರಡನ್ನು ಹಿಡಿದರು. ಒಂದು ಸತ್ಯರಥಾಯ ಚ, ಇನ್ನೊಂದು ಧರ್ಮರಥಾಯ ಚ. ಅದಕ್ಕೆ ಅವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ. ಇವತ್ತು 352 ವರ್ಷ ಆಗಿದೆ ಅವರು ಬೃಂದಾವನ ಪ್ರವೇಶ ಮಾಡಿ. ಆದರೂ ಅವ್ರ ಹೆಸರು ಹೇಳಬೇಕಾದ್ರೆ ಪೂಜ್ಯಾಯ ಅಂತೀವಿ. ಅವರಿಗೆ ಪೂಜ್ಯತೆ ಕಡಿಮೆ ಆಗಲೇ ಇಲ್ಲ, ಇನ್ನೂ ಜಾಸ್ತಿ. ಕಾರಣ ಬಿಡದೆ ಹಿಡಿದ ಎರಡು ಧರ್ಮ, ಒಂದು ಸತ್ಯ, ಇನ್ನೊಂದು ಧರ್ಮ. ಇದನ್ನು ಹಿಡಿದಾಗ ಭಾರೀ ಪ್ರಾಬ್ಲಮ್ ಬರುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದ ನಿನ್ನ ದಯ ಹೊಂದಿರಲಿ ಅಂತ ಹಿಡಿದ್ರೆ ಏನಾಗತ್ತೆ ಅಂತ ಯಮುನೆ ತೋರಿಸ್ತಾ ಇದ್ದಾಳೆ. ಯಮುನೆ ದಾರಿ ಬಿಟ್ಟರೆ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಭಾಗವತಾದಿ ಗ್ರಂಥಗಳಲ್ಲಿ ಹೇಳ್ತಾರೆ, ಸಂಸಾರ ಅನ್ನುವ ದೊಡ್ಡ ಸಾಗರವನ್ನು ನಾವು ನೀವೆಲ್ಲ ದಾಟಬೇಕಿದೆ. ಈ ಸಮುದ್ರದ ಒಳಗೆ, ಈ ಸಾಗರದ ಒಳಗೆ ಅಲೆಗಳಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಅನ್ನುವ ಅಲೆಗಳು. ಇದು 1 by 1 ಬರ್ತಾನೇ ಇರುತ್ತೆ, ಎಂದು ನಿಲ್ಲೋದೇ ಇಲ್ಲ. ಹೇಗೆ ಸಮುದ್ರದಲ್ಲಿ ತೆರೆಗಳು ನಿಲ್ಲೋದೇ ಇಲ್ವೋ, ಜೀವನದಲ್ಲಿ ಬೇಕುಗಳು ಅನ್ನುವ ಅಲೆ, ಬಯಕೆಗಳ ಅಲೆ ಎಂದೂ ನಿಲ್ಲಲ್ಲ, ಒಂದಾದ ಮೇಲೆ ಒಂದು ಬರ್ತಾನೇ ಇರುತ್ತೆ. ಇಂಥ ಸಮುದ್ರದಲ್ಲಿ ದಾಟಬೇಕು ಅಂತ ಆಸೆ ಇದ್ದರೆ ದೇವರನ್ನು ಹಿಡೀರಿ, ಸಮುದ್ರ ತಾನೇ ದಾರಿ ಮಾಡಿಕೊಳ್ಳುತ್ತೆ. ಭವಪ್ರವಾಹೋಪಿ, ಸಂಸಾರ ಸಾಗರವೂ ಕೂಡ ನಿಮಗೆ ಸುಗಮವಾಗಿ ಆಗಬೇಕಾದ್ರೆ ದಾಸರಂತಾರೆ, ಸಂಸಾರವೆಂಬಂಥ ಸೌಭಾಗ್ಯ ಇರಲಿ, ಹೆಂಡತಿ ಸಂತತಿ ಸಾಸಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ. ಹಾಗಾಗಿ ಸಂಸಾರ ಎಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಬಯಕೆ ಇದ್ದರೆ ದೇವರನ್ನು, ಧರ್ಮವನ್ನು, ಸತ್ಯವನ್ನು ಹಿಡಿದ ನ್ಯಾಯ ನೀತಿಯ ಮಾರ್ಗವನ್ನು ಎಂದೂ ಬಿಡದೆ ಹೋಗಬೇಕು ಅಂತ ವಸುದೇವನ ಮೂಲಕ ಭಾಗವತ ನಮಗೆ ತೋರಿಸ್ತಾ ಇದೆ. ಕೃಷ್ಣನ್ನ ಹಿಡಿದ ವಸುದೇವ ಯಮುನೆಯಲ್ಲಿ ಕಾಲಿಟ್ಟರೆ ನದಿಯ ಇಬ್ಬಾಗವಾಗಿ ಭಗವಂತನಿಗೆ, ಭಗವಂತನ ಭಕ್ತನಾದ ವಸುದೇವನಿಗೆ ಜಾಗ ಮಾಡಿಕೊಟ್ಟಿದೆ. ಹೇಗೆ ಆನೆ ಹೋದರೆ ಎಲ್ಲ ಗುಂಪು ಚದರಿ 2 ಭಾಗ ಆಗಿ ಆನೆಗೆ ದಾರಿ ಕೊಡೋದಾದರೆ, ಆನೆಯ ಒಳಗಿರುವ ವಿಘ್ನೇಶ, ಆ ಗಣಪತಿ, ಅಂತರ್ಗತನಾದ ವಿಶ್ವಂಬರ, ಅವನು ಹೊರಟಾದಾಗ ವಿಘ್ನಗಳು ಬರಲಿಕ್ಕೆ ಎಲ್ಲಿ ಸಾಧ್ಯ ಅಲ್ವಾ? ಭಗವಂತನನ್ನು ಹಿಡಿದ್ರಿ ಯಾವ ವಿಘ್ನಗಳು ನಿಮಗೆ ಬರೋಲ್ಲ ಅಂತ ತೋರಿಸ್ತಾ ಇದ್ದಾರೆ.